ಇವತ್ತು ಪಾಂಡುಪುರ ತಾಲೂಕಿನ TAPCMS ಚುನಾವಣೆ ನಡೀತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ 7 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 7 ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ನಾವು ಏನು ಸಂಕಲ್ಪ ಮಾಡಿ ಒಂದು 5-6 ದಿವಸದಿಂದ ನಮ್ಮೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅವ್ರನ್ನ ಓಟ್ ಕೊಡಬೇಕು ಅಂತ ಹೇಳಿದ್ವಿ. ನಮಗೆ ವಿಶ್ವಾಸ ಇದೆ 7 ಅಭ್ಯರ್ಥಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ತಾರೆ. ಇವತ್ತು ಪಾಂಡುಪುರ ಏನೊಂದು ಅತ್ಯಂತ ಉತ್ಸಾಹಭರಿತವಾಗಿ ಎಲ್ಲರೂ ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಇದು 15-17 ವರ್ಷದಿಂದ JDS ಭದ್ರಕೋಟೆ ಆಗಿದೆ. ಈಗ ಮೈತ್ರಿ ಕೂಡ ತಾವು ಮಾಡ್ಕೊಂಡಿಲ್ಲ, ಬೇರೆ ಬೇರೆ ಆಗಿದೆ. ಯಾವ ರೀತಿ ತಾವು ಚುನಾವಣೆ ಅಖಾಡದಲ್ಲಿ ನಿಮ್ಮ ಅಭ್ಯರ್ಥಿಗಳು ಕೆಲಸ ಮಾಡಿದ್ದಾರೆ ಸರ್? 7 ಅಭ್ಯರ್ಥಿಗಳು ಎಲ್ಲ ಕಡೆನೂ ಹೋಗಿ ಏನೇನು ಚುನಾವಣೆ ಮಾಡಬೇಕು ಆ ಚುನಾವಣೆ ದೃಷ್ಟಿನಲ್ಲಿ ಎಲ್ಲವನ್ನೂ ಕೂಡ ಮಾಡಿದ್ದಾರೆ, ಕೇಳ್ಕೊಂಡಿದ್ದಾರೆ. ಒಂದು ಸ್ವಚ್ಛವಾದ ಆಡಳಿತ ಕೊಡೋ ದೃಷ್ಟಿನಲ್ಲಿ, ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ಕೊಡೋ ದೃಷ್ಟಿನಲ್ಲಿ ಇವತ್ತು ಮತದಾರರು ನಮ್ಮ ಕಡೆ ವಾಲಿದ್ದಾರೆ. ನನಗಂತೂ 100% ವಿಶ್ವಾಸ ಇದೆ ಈ ಸರಿ TAPCMS ಚುನಾವಣೆ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ತಾರೆ. KR ಕೂಡ JDS ಜಯಬೇರಿ ಗಳಿಸಿದೆ, ಬಟ್ ಅಲ್ಲೂ ಮೈತ್ರಿ ಆಗಿಲ್ಲ. ಏನೋ ನಿಮ್ಮ ನಾಯಕರನ್ನ ಗೊಂದಲ ಇದೆಯಾ ಏನಾದ್ರು, ಮೈತ್ರಿ ಬೇಡ ಏನಾದ್ರು ಆ ಥರ ಗೊಂದಲ ಉಂಟಾಗಿದೆಯಾ ಅಂತ? ಸ್ಥಳೀಯ ಮಟ್ಟದಲ್ಲಿ ಇದೆಲ್ಲ ಕಾರ್ಯಕರ್ತರು ಚುನಾವಣೆಗಳು, ಕಾರ್ಯಕರ್ತರುಗಳು ಕೂಡ ಆಸೆ ಪಟ್ಟಿರ್ತಾರೆ ಚುನಾವಣೆ ನಿಲ್ಲಬೇಕು ಅಂತೇಳಿ. ನಾವು ಬರೀ MP MLA ಚುನಾವಣೆಗಳು ಅಥವಾ MLC ಚುನಾವಣೆಗಳು ಅಷ್ಟೇ ಅಲ್ಲ ಮೈತ್ರಿ. ಕೆಳಗಡೆ ಭಾಗದಲ್ಲೂ ನಮ್ಮ ಕಾರ್ಯಕರ್ತರುಗಳಿಗೆ ಅವ್ರಿಗೂ ಕೂಡ ಏನೋ ಒಂದು ಆಸೆ ಇರ್ತದೆ, ನಿಲ್ಲಬೇಕು, ನಾವು ಚುನಾವಣೆಗೆ ನಿಂತ್ಕೊಂಡು ಗೆಲ್ಲಬೇಕು ಅನ್ನೋ ವಿಶ್ವಾಸ ಇರ್ತದೆ. ಆ ಇದರಲ್ಲಿ ನಾವು ಅವ್ರಿಗೂ ಮೋಸ ಮಾಡಬಾರ್ದು. ಆ ದೃಷ್ಟಿಯಿಂದ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದೀವಿ. ಬಿಟ್ಟರೆ ಒಂದೊಂದು ದಿವಸಗಳಲ್ಲಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ನಾವು ಬದ್ಧ ಇರ್ತೀವಿ. ಸದ್ಯಕ್ಕೆ ಈ ಚುನಾವಣೆ ನಾವು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದೀವಿ. ನಾವು ಗ್ಯಾರಂಟಿ 7 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಅನ್ಕೊಂಡ್ವಿ. ಆ ವಿಷಯದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಮೈತ್ರಿ ಮುಂದುವರಿಯುತ್ತಾ ಇಲ್ಲ BJP ಸ್ವಪಕ್ಷವಾಗಿ ನಿಲ್ಲುತ್ತಾ ಎಲೆಕ್ಷನ್ಗೆ ಅಂತ ಸರ್? ಎಲ್ಲ ನೋಡಿ, ನಾವೆಲ್ಲ ಈಗಲೇ ರಾಜಕೀಯವಾಗಿ ಎಲ್ಲವನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಏನು ಹೆಚ್ಚು ಅಂದರೆ ಇವತ್ತು ಸಂಜೆ ತನಕ ರಾಜಕೀಯದಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ಬೋದು, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ರಾಜಕೀಯ ಅಸಾಧ್ಯವಾದದ್ದು ಏನೂ ಇಲ್ಲ. ಇವತ್ತು ಸದ್ಯಕ್ಕೆ ಇವತ್ತಿನ ಚುನಾವಣೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ಹೈಕಮಾಂಡ್ ಏನು ಹೇಳುತ್ತೆ ತೀರ್ಮಾನ ಮಾಡ್ತೀವಿ. ಬಟ್ ಕಾರ್ಯಕರ್ತರು ಚುನಾವಣೆ ವಿಷಯದಲ್ಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ಕೂಡ ರಾಜಿ ಆಗೋದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು, ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಯಲ್ಲಿ ಸಂಘಟಿತವಾಗಬೇಕು. ಆ ದೃಷ್ಟಿನಲ್ಲಿ ಮತ್ತು ನಮ್ಮ ಕಾರ್ಯಕರ್ತರು ಗೆಲ್ಲೋದಕ್ಕೆ, ನಮ್ಮ ಕಾರ್ಯಕರ್ತರು ನಾಯಕತ್ವದ ಗುಣಗಳು ರೂಪಿಸ್ಕೊಳ್ಳೋದಕ್ಕೆ, ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದ ನಾಯಕರುಗಳಾಗೋದಕ್ಕೆ ಇವೆಲ್ಲ ಚುನಾವಣೆಗಳ ಸಹಕಾರಿಯಾಗ್ತದೆ. ಹಾಗಾಗಿ ನಾವು ಕಾರ್ಯಕರ್ತರನ್ನ ಬಲಿ ಕೊಟ್ಟು ರಾಜಕಾರಣ ಮಾಡೋವಂಥ ಅವಶ್ಯಕತೆ ಇಲ್ಲ. ಆ ದೃಷ್ಟಿನಲ್ಲಿ ಯಾವ ಪಕ್ಷನೇ ಆಗಲಿ ನಾವು ರಾಜಿ ಆಗೋಂಥ ವಿಷಯನೇ ಇಲ್ಲ. ಸೊ ಆ ವಿಷಯ ಬಂದಾಗ ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಲ್ತೀವಿ. ಈಗ ತಾವು ನೂತನ ಜಿಲ್ಲಾಧ್ಯಕ್ಷರಾಗಿ ಮತ್ತೆ ಪುನಃ ಆಯ್ಕೆಯಾಗಿದ್ದೀರಾ. ಬರೀ ಬೆಂಗಳೂರು ಕೇಂದ್ರ ಸ್ಥಾನದಲ್ಲೇ ಇರ್ತೀರಾ ಅಂತೇಳಿ ಕೆಲವು ನಾಯಕರು, ಕೆಲವು ಕಾರ್ಯಕರ್ತರು ಬೇಸರ ಉಂಟು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬೆಂಗಳೂರು ಕೇಂದ್ರ ಸ್ಥಾನ ಅಲ್ಲ. ನಾನು ಬೆಂಗಳೂರಿಗೆಲ್ಲ ಅಧ್ಯಕ್ಷ, ನಮಸ್ತೆ ಅಣ್ಣ. ಬೆಂಗಳೂರಿಗೆಲ್ಲ ಅಧ್ಯಕ್ಷ, ನಾನು ಮಂಡ್ಯ ಜಿಲ್ಲೆಗೆ ಅಧ್ಯಕ್ಷ ಆಗಿರೋದು. ಮಂಡ್ಯ ಜಿಲ್ಲೆ 7 ತಾಲೂಕುಗಳು ನನ್ನ ಜವಾಬ್ದಾರಿ ಇದೆ. 7 ತಾಲೂಕುಗಳು ಸಂಘಟನೆ ಆಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಯಾವಾಗಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತಿರಲಿಲ್ಲ. ಆ ಸಂಘಟನೆ ಆಗ್ತಾಯಿದೆ. ಮಂಡ್ಯ ಜಿಲ್ಲೆ ಒಳಗಡೆನೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರನೂ ಇದೆ, ಪಾಂಡುಪುರ ತಾಲೂಕು ಇದೆ. ಹಂಗಾಗಿ ಇದು ನನ್ನ ಸ್ವಕ್ಷೇತ್ರ. ಈ ಕ್ಷೇತ್ರ ಬಿಟ್ಟು ನಾನು ರಾಜಕಾರಣ ಮಾಡೋಂಥ ಪ್ರಶ್ನೆನೇ ಇಲ್ಲ. ಇದನ್ನು ಸೇರಿಸ್ಕೊಂಡು ಇಡೀ ಮಂಡ್ಯ ಜಿಲ್ಲೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಕೊಟ್ಟಿದೆಯೋ ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ವಿರೋಧಿಗಳು ಅಥವಾ ಬೇರೆಯವರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ನಾನು ಮಾಡೋವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಗ್ತಿರೋದು ನಮ್ಮ ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬೋದು. ನನ್ನ ಆತ್ಮಸಾಕ್ಷಿಗೆ ಒಪ್ಪೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದನ್ನು ಮುಂದುವರಿಸ್ತೀನಿ. ಕೊನೆಯದಾಗಿ ಈಗ ಚುನಾವಣಾ ಕಣದಲ್ಲಿದ್ದಾರೆ ಅಭ್ಯರ್ಥಿಗಳಿಗೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಗೆದ್ದು ಬರಲಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತದಲ್ಲಿ ಗೆದ್ದು ಬರಲಿ ಅಂತೇಳಿ ನಾನು TAPCMS ಚುನಾವಣೆ ತಮ್ಮ ಅಭ್ಯರ್ಥಿ ಯಾರು ಏನಾರು ಗೆಲುವು ಸಾಧಿಸ ಏನಾರು 7 ಅಭ್ಯರ್ಥಿಗಳು ಗೆಲ್ತಾರೆ ಅಂತ ವಿಶ್ವಾಸ ಇದೆ. ನಾವು ಯಾರನ್ನೂ ಸೋಲಿಸ್ತೀವಿ ಅಂತೇಳಿ ನಿಲ್ಸಿಲ್ಲ ಅಥವಾ ಸೋಲಕ್ಕೆ ಅಂತ ಚುನಾವಣೆಗೆ ನಿಲ್ಸಿಲ್ಲ. 7 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಮತದಾರರು ಏನು ಕೊಡ್ತಾರೋ ಅದಕ್ಕೆ ನಾವು ಖಂಡಿತ ತಲೆ ಬಾಗ್ತೀವಿ.